ನೋಡಿ, ಮುಖ್ಯಮಂತ್ರಿಗಳು ಏನಾದರೂ ಅಪ್ಪ ಮಾಡಿ ಸಚಿವ ಸಂಪುಟ ಮುಂದುವರ್ಸ್ಕೊಂಡು ಹೋದರೆ ಆ ಎಲ್ಲ ಇಲಾಖೆ ತಮ್ಮ ಕೈಗಿರ್ತಾವೆ. ಎಲ್ಲ ರೀತಿಯಿಂದ ಸಂಪನ್ಮೂಲ ಸಂಗ್ರಹ ಆಗ್ತದೆ ಅಂಥೇಳಿ ಸುಮ್ಮನೆ ರಾಹುಲ್ ಗಾಂಧಿಯವರು ಬಿಜಿ ಅದಾರೆ, ಪ್ರಿಯಾಂಕಾ ವಾಡ್ರಾ ಬಿಜಿ ಅದಾರೆ, ಸೋನಿಯಾ ಗಾಂಧಿಯವ್ರಿಗೆ ಆರಾಮಿಲ್ಲ ಅಂಥೇಳಿ ಉದ್ದೇಶಪೂರ್ವಕವಾಗಿ ಪಾಪ ಇಲ್ಲಿ ಅನೇಕ ಸಚಿವರು, ಅನೇಕ ಇಲಾಖೆಗಳು ಎಲ್ಲ ಫೈಲ್ಗಳು ಪೆಂಡಿಂಗ್ ಬೀಳ್ದಾವೆ. ಈಗ ನಾವು ಯಾರಿಗೇ ಒಂದು ಇಲಾಖೆಗೆ ಫೋನ್ ಮಾಡಿ ಕೇಳಿದ್ರೆ, ಸರ್ ಮಿನಿಸ್ಟ್ರ್ ಇಲ್ಲ ಸರ್, ಈಗ ಅದು ಅವ್ರ ಇದು ನಮ್ಮ ಎಕ್ಸ್ಪಾನ್ಷನ್ ಆದ್ಮ್ಯಾಗ ನಮ್ಮ ಇಲಾಖೆಗೆ ಯಾವ ಮಂತ್ರಿಗಳು ಬರ್ತಾರೆ ಅವರಿಗೆ ಬಂದ ಮೇಲೆ ನಿಮ್ಮದು ಫೈಲ್ ಇದು ಮಾಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಯಾವುದೇ ಒಂದು ಸರ್ಕಾರ ಮುಖ್ಯಮಂತ್ರಿ ಜೊತೆಗೇ ಪೂರ್ಣ ಪ್ರಮಾಣದ ಸಚಿವ ಸಂಪುಟ ಮಾಡಬೇಕು. ಇಲ್ಲಕಂದ್ರೆ ಏನಾಗ್ತದೆ, ದಿನ ಲಾಬಿ, ದಿನ ದಿಲ್ಲಿಗೆ ಹೋಗೋದು, ದಿನ ಅವ್ರಿಗೆ ಅವ್ರ ಡಿಮಾಂಡ್ ಇರ್ತಾವೆ, ಆ ಡಿಮಾಂಡ್ ಫುಲ್ಫಿಲ್ ಮಾಡೋದು, ಮತ್ತು ಇಲ್ಲಿ ಕ್ಷೇತ್ರದಾಗೂ ಇರೋದಿಲ್ಲ, ಇಲ್ಲಿ ಬರಗಾಲ ಬಿದ್ದದ. ಈ ರೀತಿ ಪರಿಸ್ಥಿತಿ ನಿರ್ಮಾಣ ಸ್ವತಃ ಮುಖ್ಯಮಂತ್ರಿಗಳೇ ಮಾಡ್ತಾರೆ. ಯಾಕಂದ್ರೆ ಅದು ಲಾಭ ಐತೆ ಅವ್ರಿಗೆ. ಎಲ್ಲ ಇಲಾಖೆ ಅವ್ರ ಕೈಗಿರ್ತಾವೆ. ಏನು ಸಂಪನ್ಮೂಲ ಅವ್ರಿಗೆ ಬರಬೇಕಾಗಿತ್ತು ಎಲ್ಲ ಸಂಪನ್ಮೂಲ ಹೊಡ್ಕೋತ ರಾಹುಲ್ ಗಾಂಧಿ ಜೈ ಅನ್ಕೋತ ಹೋಗಿ ಹೇಳ್ತಾರೆ. ಅದಕ್ಕೆ ಅದು ಏನೂ ಸಂಬಂಧ ಇಲ್ಲ. ನೀವು ಮುಖ್ಯಮಂತ್ರಿ ಪ್ರಮಾಣ ದಿವಸನೇ ಎಲ್ಲನೂ ಸಚಿವ ಸಂಪುಟ ಮಾಡಿಬಿಡ್ಬೇಕಾಯ್ತು ಪೂರ್ಣ ಪ್ರಮಾಣದ. 1 ಅಥವಾ 2 ಜನ ಖಾಲಿ ಇಡ್ತಾರೆ ಯಾವಾಗಲೂ, ಬಿಟ್ಟು ಇಲ್ಲಿತನ ಅಂದರೆ ದುರ್ದೈವ. ಅದೇ ದುರ್ದೈವ. ರಾಜ್ಯದಲ್ಲಿ ಬರ ಇದೆ, ಕೃಷಿ ಸಚಿವರಿಲ್ಲ. ಅದೇ ರೀ, ಕೃಷಿ ಸಚಿವರು ಸ್ವಲ್ಪ ನೋಡಿರಿ, ಮುಖ್ಯಮಂತ್ರಿ ಹೋಗಿ ಒಂದು ಯಾವುದೋ ಹೊಲದಾಗ ನಿಂತು ಒಂದು ಫೋಟೋ ತೊಗೊಂಡು ಬಂದರು. ಅದು ಪರಿಹಾರ ಸಿಗುವುದಿಲ್ಲ. ಬರೀ ಒಂದು ಫೋಟೋ ತೆಗೋದ್ರಿಂದ ಪರಿಹಾರ ಸಿಗ್ತಿತ್ತಂದ್ರೆ ಅಲ್ಲಿಂದ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಅವ್ರಿಗೆ ಬರಗಾಲ ಅಧ್ಯಯನ ಮಾಡತ್ತಾರ. ಅವ್ರು ನೋಡಿರಿ, ಕೇಂದ್ರದ ತಂಡ ಬರಬೇಕು, ಆಯಾ ಇಲಾಖೆ ಸಚಿವರು ಇರಬೇಕು, ಅದಕ್ಕೆ ಸಂಬಂಧಪಟ್ಟಂಥ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಇರಬೇಕು. ಅಂದ್ರೆ ಒಂದು ಆಡಳಿತ ಅನ್ನೋದು ಇರ್ತದೆ. ಇವತ್ತು ಆಡಳಿತ ಒಂದೇ ಕಡೆ ಕೇಂದ್ರೀಕೃತ ಆಗಿದೆ. ಅದು ಆಡಳಿತ ಅಂದರೆ ಡಿ ಕೆ ಶಿವಕುಮಾರ್ ಆಡಳಿತನ ಹಂಗಾಗಿದೆ. ಅಷ್ಟೇ ಸಹಜ ರೀ. ಹಿಂದೂ ಕೆಲವೊಂದು ಮುಖ್ಯಮಂತ್ರಿಗಳು ನೆಪ ಮಾಡಿಕೊಂಡು ಇವರು